ಪುಂಡ ಕೆಲ ಮರಾಠಿಗರಿಂದ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಆರೋಗ್ಯ ವಿಚಾರಿಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಬಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡಂತಹ ಕಂಡಕ್ಟರ್ ಏನಿದಾರಲ್ವಾ, ಈ ಮರಾಠಿ ಪುಂಡರು ಕೆಲವು ಮೊನ್ನೇನು ಬಸ್ನಲ್ಲಿ ಹಿಗ್ಗಾಮುಗ್ಗ ಹೊಡೆದವ್ರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿಗೆ ಘಟನೆ ಬಗ್ಗೆ ಕಂಡಕ್ಟರ್ ವಿವರಿಸಿದ್ರು, ಏನಾಯಿತು ಅದು ಘಟನೆ ಅಂತೇಳಿ. ಕಂಡಕ್ಟರ್ ಮಹದೇವ್ಗೆ ಧೈರ್ಯ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಅಂದರೆ ಇಲ್ಲಿ ಫೋಕ್ಸೋ ಕೇಸ್ ಕೂಡ ಆಗಿದೆ. ಈಗ ಆ ವಿಚಾರದ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಇದು ಸುಳ್ಳು ಕೇಸು, ನಾನು ಆ ರೀತಿ ಆ ಬಾಲಕಿಯನ್ನು ನೋಡಿಲ್ಲ, ಆಕೆ ಜೊತೆ ಆ ರೀತಿ ವರ್ತನೆ ಮಾಡಿಲ್ಲ, ನಾನು ಸುಮ್ಮನೆ ಏನೋ ಕೌಂಟ್ರ್ ಕೇಸ್ ಹಾಕಿದಾರಷ್ಟೇ, ಇದರಲ್ಲಿ ನನ್ನ ತಪ್ಪು ಏನಿಲ್ಲ. ಅವರು ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೆ, ಅವರು ಮರಾಠಿಯಲ್ಲಿ ಮಾತಾಡು ಅಂತ ಹೇಳಿದರು. ಜೊತೆಗೆ ಇಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಕ್ಕೆ ನನಗೆ ಹಲ್ಲೆ ಮಾಡಿಬಿಟ್ರು ಅಂಥೇಳಿ ಘಟನೆಯ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಆ ಕಂಡಕ್ಟರ್ ಏನಿದ್ದಾರೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಇದು, ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಮಹದೇವ್ಗೆ ಧೈರ್ಯವನ್ನು ಹೇಳಿದ್ದಾರೆ. ಯಾಕಂತಂದರೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಯಾಕಂತಂದರೆ ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಅಥವಾ ಡ್ರೈವರ್ ಮೇಲೆ ಹಲ್ಲೆ ಆದಾಗ ಒಬ್ಬ ಸಚಿವರು ಹೋಗಿ ಸಾಂತ್ವನ ಹೇಳೋದು ಇದೆಯಲ್ವಾ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ಜನ ನೋಡಿ, ಸಾರಿಗೆ ಇಲಾಖೆ ಕೆಲಸ ಮಾಡುವಂಥವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಪುಂಡ ಪೋಖರಿಗಳು, ರೌಡಿಗಳು ಅಡ್ಡ ಹಾಕಿ ಅವ್ರನ್ನ ಹೊಡೆಯೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಇತ್ತೀಚೆಗೆ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಅವ್ರ ರಕ್ಷಣೆಗೆ ಯಾರೂ ಇಲ್ವಾ ಅನ್ನೋದು ಪ್ರಶ್ನೆ ಸಹಜವಾಗಿ ಅವ್ರು ಕಾಡ್ತಾ ಇತ್ತು. ಈಗ ಮಹದೇವ್ ಪರಿಸ್ಥಿತಿ ಕೂಡ ಅದೇ ಆಗಿತ್ತು. ಏನಪ್ಪ, ಒಂದು 15-20 ಜನ ಬಂದು ನಾನು ಹಿಗ್ಗಾಮುಗ್ಗ ಹೊಡೆದುಬಿಟ್ರು, ಸರ್ಕಾರ ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಬಟ್ ಈಗ ರಾಮಲಿಂಗಾರೆಡ್ಡಿ ಅವರು ಭೇಟಿಯನ್ನು ಮಾಡಿ ವೈದ್ಯರೊಂದಿಗೆ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರು. ಸ್ವತಃ ಅವರೇ ಮಹದೇವ್ ಅವ್ರನ್ನ ಮಾತಾಡಿಸಿ ಆ ವಿಚಾರವನ್ನು ತಿಳಿದುಕೊಂಡ್ರು. ಅವತ್ತು ಆ್ಯಕ್ಚುಲಿ ಏನಾಯಿತು ಘಟನೆ ಅಂಥೇಳಿ. ಮಹದೇವ್ ಕೂಡ ಅವತ್ತು ಏನೆಲ್ಲ ಆಯಿತು, ಬಸ್ನಲ್ಲಿ ಆ ಹುಡುಗಿ ಹತ್ಕೊಂಡಾದಮೇಲೆ ಟಿಕೆಟ್ ಕೇಳಿದಾಗ ಕನ್ವರ್ಸೇಷನ್ ಏನಾಗಿತ್ತು, ಇದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಅಲ್ಲಿ ವೈದ್ಯರಿಗೆ ಸೂಚನೆ ಕೊಟ್ಟರು ರಾಮಲಿಂಗಾರೆಡ್ಡಿ. ಸ್ವಲ್ಪ ವೈಡ್ ಆಗಿದೆ. ಎಷ್ಟು ಜನ ಮಾಡಿದ್ದು? ಕಾಲಿಗೆ ಸ್ವಲ್ಪ ಪ್ರಕಾರ ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ. ಇನ್ನೊಂದು 1 or 2 days ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ. ಆಮೇಲೆ ನಮ್ಮ MD ಅವರು ಮತ್ತು ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅವ್ರಿಗೆ ಮಹದೇವ್ಗೆ ಏನಾಗಿದೆ ಅಂದರೆ, ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ಮ MD ಅವರು, ಕಮಿಷನರು ಎಲ್ಲರಿಗೂ ಕೂಡ ಮಾತಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೇಕಂತಲೇ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ. ಸರ್, ಏನಾಗಿದೆ, CBT ಸುಳೆಬಾವಿ ಬಸ್ನಲ್ಲಿ ಶುಕ್ರವಾರ ನಡ್ದಾಡ್ಲಿಕ್ಕೆ ಜಾಗ ಇರಲ್ಲ. ಅಂತ ಟೈಮಲ್ಲಿ 90 ಜನ ಇದ್ರು. ಪೊಸ್ಕೋ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸರು ಇದ್ರಾಗ ಬ್ಲಂಡರ್ ಮಾಡಿ ಪೊಲಿಟಿಕಲ್ ಪ್ರೆಷರ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಪೊಸ್ಕೋ ಅಂದಿದೆ. ಈಗ ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ, ಸುಳ್ಳು ಕೇಸ್ ಹಾಕ್ಬಾರ್ದಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗಿತ್ತು. ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ರು. ಎಷ್ಟು? 90 ಜನ ಇದ್ರು.
ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ. ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ. ಪೊಲೀಸ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ಏನಾದ್ರು ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟ್ಗೆ? ಅದು ನಮ್ಮ MD ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. MD ಅವರು ಪರ್ಸನಲ್ಲಾಗೆ ಮಾತಾಡಿದ್ದಾರೆ. ಗೊತ್ತಿಲ್ಲದ್ದು ಕಂಪ್ಲೀಟ್ ಆಗಿದೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ರೆಕಮೆಂಡ್ ಮಾಡ್ತೀರಾ ಕನ್ಸರ್ನ್? ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. CM ಅವರಿಗೆ ಘಟನೆ ಬಗ್ಗೆ ಹೇಳೋ ಪ್ರಕಾರ